ಯಾರು ಸಪೋರ್ಟ್ಗೆ ಇಲ್ವಲ್ಲ, ಇಷ್ಟು ಕಷ್ಟ ಐತೆ, ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀನು ಕಷ್ಟಪಡ್ತಿದ್ಯಾ, ನಿನ್ ಕೈಲಿ ಆಗತ್ತೆ ಮಾಡು ಅಂತ ಜೊತೆಲಿ ಬಾಯಲ್ಲಿ ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು, ಹೆಲ್ಪ್ ಮಾಡೋದು ಬೇಡ, ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು ಯಾರು ಜೊತೆಲಿ ಇಲ್ವಲ್ಲ. ಮತ್ತೆ ತಾಯಿ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ ನಮ್ಮಮ್ಮ ಬೇಗನೆ ತೀರೋಗ್ಬಿಟ್ರು, ಜೊತೆಲಿಲ್ಲ. ಬಟ್ ತಾಯಿಗೆ ಅರ್ಥ ಆಗತ್ತೆ ಮಕ್ಳದ್ದು ಕಷ್ಟ ಏನು ಎತ್ತ ಅಂತ. ಬಟ್ ತಾಯಿಗೆ ಅರ್ಥ ಆಗಷ್ಟು ಬೇರೆ ಯಾರಿಗೂ ಅರ್ಥ ಆಗಲ್ಲ. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂತಂದ್ರು ಮಾತಾಡ್ತಾರೆ, ನಾವು ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಮಾತಾಡ್ತಾರೆ. ಇದೆಲ್ಲ ಯಾವ ತಿಳ್ಕೊಂಡೆ, ನಮ್ಮ ಅಮ್ಮ ತೀರೋಗಿ ಮಾಡನೇ ದಿನದಿಂದನೇ ಇದನ್ನೆಲ್ಲ ತಿಳ್ಕೊಂಡೆ ನಾನು. ಯಾರ್ಯಾರು ಏನು ದುಡ್ಡಿದ್ರೆ ಹೆಂಗ್ ನೋಡ್ತಾರೆ, ನಂತರ ಏನು ಇಲ್ಲ ಅಂತ ಹೆಂಗ್ ನೋಡ್ತಾರೆ. ಸೊ ಇದೆಲ್ಲನೂ ನಮ್ಮ ಅಮ್ಮ ತೀರೋದಾಗ್ಲೇ ತಿಳ್ಕೊಂಡೆ ನಾನು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಥರ ಡ್ಯೂಟಿ ವ್ಲಾಗ್ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಆಗ್ತಾ ಹೇಳಿದ್ದೆ, ಒಂದು ಊರಲ್ಲೊಂದು ಹಬ್ಬ ಇದೆ, ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ ಭಾನುವಾರದ ನೈಟು ಅಂತ. ಸೊ ಆ್ಯಕ್ಚುಲಿ ಇವತ್ತು ಸೋಮವಾರ, ನೆನೆ ನೈಟು ಕೂಡ ಡ್ಯೂಟಿ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಬಂದಿದ್ದೀನಿ. ಬಟ್ ಒಂದಷ್ಟು ಮನಸ್ಸಿಗೆ ತುಂಬಾ ಬೇಜಾರಾಗೋವಂಥದ್ದು ಲೈಫಲ್ಲಿ ನಡೀತಾ ಇದೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ನಿಮ್ಮ ಹತ್ರ ಒಂದಷ್ಟು ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಗೈಸ್, ಆಯಿತಾ. ಮನೆಯಿಂದ ಈಚೆ ಬಂದು ಕಾರ್ ತೊಗೊಂಬಂದೆ. ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ನೋಡಿ, ಕಾರ್ನಿಲ್ಲ ಹಾಕ್ಕೊಂಡಿದ್ದೀನಿ. ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಡ್ಯೂಟಿನೂ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ಡ್ಯೂಟಿ ಆನ್ ಆಗೈತೆ. ಗಾಡಿನೂ ಕೂಡ ಸ್ವಲ್ಪ ಗಲೀಜೈತೆ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಡ್ಯೂಟಿ ಮಾಡಲಾ ಬೇಡವಾ ಅಂತ. ನೋಡಿ ಸೀಟೆಲ್ಲ ಹೆಂಗೆ ಮಾಡೋದು, ನೆನ್ನೆ ಜಾತ್ರೆ ಇತ್ತಲ್ಲ ಮನೆಯಲ್ಲಿ, ಅಲ್ಲೆಲ್ಲ ಫುಲ್ ಗಲೀಜೈತೆ. ನಂಗೆ ಯಾಕೋ ಡ್ಯೂಟಿ ಹಿಂಗೆ ಮಾಡೋದು ಬೇಡ ಅಂತ ಅನಿಸ್ತೈತೆ. ಏನಕ್ಕಂದ್ರೆ ಗಾಡಿ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ಬೆಟರು. ಗಾಡಿ ಈ ಥರ ಇಷ್ಟು ಗಲೀಜಾಗಿದ್ದರೆ ಯಾಕೋ ನನಗೂ ಮಾಡೋಕ್ಕೆ ಮನಸ್ಸಿರಲ್ಲ. ಕ್ಲೀನ್ ಮಾಡ್ಕೊಳ್ಬೇಕು. ಇವಾಗ ಡ್ಯೂಟಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ತಿರ್ಗಾ, ಬೇಡ ಸುಮ್ಮನೆ ಯಾಕೆ ಅಲ್ಲ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾವ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಅಂತಂದರೆ, ಒಂದು ಕಮಿಟ್ಮೆಂಟ್ ಎಲ್ಲ ನಮ್ಮದೇ ತಪ್ಪು, ನಮ್ಮದೇ ಪ್ರಾಬ್ಲಮ್ಮು, ಎಲ್ಲ ನಾವುಗಳೇ ಮನುಷ್ಯರುಗಳು, ನಾವುಗಳೇ ಮಾಡ್ಕೊಳ್ಳೋವಂಥದ್ದು. ಬಟ್ ಏನಂತಂದರೆ, ಜೊತೆಗೆ ಯಾರು ಸಪೋರ್ಟ್ಗೆ ಇಲ್ವಲ್ಲ, ಇಷ್ಟು ಕಷ್ಟ ಐತೆ, ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀನು ಕಷ್ಟಪಡ್ತಿದ್ಯಾ, ನಿನ್ ಕೈಲಿ ಆಗತ್ತೆ ಮಾಡು ಅಂತ ಜೊತೆಲಿ ಬಾಯಲ್ಲಿ ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು, ಹೆಲ್ಪ್ ಮಾಡೋದು ಬೇಡ, ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು ಯಾರು ಜೊತೆಲಿ ಇಲ್ವಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಂದು ಈ ಕಡೆ ಹತ್ತತ್ರ ನೆನ್ನೆಗೆ ನಮ್ಮ ಮನೆ ಕಟ್ಟಿದ್ದೀನಲ್ಲ, ಸೊ ಮನೆ ಅದು ಬಂದ್ಬಿಟ್ಟು ಪಾಯ ಕೆಲಸ ಆಗ್ಯಕ್ಕೆ ಶುರು ಮಾಡಿಸಿದ್ದು 1 ವರ್ಷ ಆಯಿತು ನೆನ್ನೆಗೆ, ಆಯಿತಾ. ಸೊ ಅಷ್ಟರಲ್ಲಿ ಇವತ್ತಿಗೆ ಬಂದ್ಬಿಟ್ಟು ಮೋಲ್ಡ್ ಆಗ್ಬಿಟ್ಟು ನಿಲ್ಲಿಸಿದ್ದೀನಿ. ಸೊ ಮನೆ ಕಂಟಿನ್ಯೂ ಮಾಡ್ಕೋಬೇಕು, ಅದಕ್ಕೊಂದಷ್ಟು ದುಡ್ಡು ಬೇಕು ಮನೆ ಫಿನಿಶ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅಷ್ಟು ಈಸಿಯಾಗಿದ್ದು ಇನ್ನೂ ನನಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗ್ತಾಯಿತ್ತು ಅವಾಗ. ಬಟ್ ನಿಮಗೆ ವಿಡಿಯೋ ಆಗ್ತಿಲ್ಲ ಅಷ್ಟು. ನಾನು ಡೈಲಿ ವ್ಲಾಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಂದು ಯಾವ ಥರ ಕಷ್ಟ ಇದೆ ಅನ್ನೋದು, ಏನು ಎತ್ತ ಅಂತ. ನಂದೇ ಅಂತಲ್ಲ, ಎಲ್ಲ ಡ್ರೈವರ್ಸ್ದು ಯಾವ ಥರ ಲೈಫ್ ಇರುತ್ತೆ, ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಇದೆ ಮಿಡ್ಲ್ ಕ್ಲಾಸಲ್ಲಿ, ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಯಾರೇ ಆದರೂ ಅಷ್ಟೇ, ನಮ್ಮ ತಾಯಿ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ ನಮ್ಮಮ್ಮ ಬೇಗನೆ ತೀರೋಗ್ಬಿಟ್ರು, ಜೊತೆಲಿಲ್ಲ. ಬಟ್ ತಾಯಿಗೆ ಅರ್ಥ ಆಗತ್ತೆ ಮಕ್ಳದ್ದು ಕಷ್ಟ ಏನು ಎತ್ತ ಅಂತ. ಬಟ್ ತಾಯಿಗೆ ಅರ್ಥ ಆಗೋಷ್ಟು ಬೇರೆ ಯಾರಿಗೂ ಅರ್ಥ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ತಾಯಿಗೆ ಮಕ್ಳದ್ದು ಕಷ್ಟ ಆಗಲಿ ಸುಖ ಆಗಲಿ ಅರ್ಥ ಆಗೋದು. ಏನು ಮಾಡೋದು, ನನ್ನ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಖುಷಿ ಇದೆ, ಇಲ್ಲ ಅಂತಿಲ್ಲ. ಲಾಸ್ಟ್ ಇಯರು ಕಾರ್ ತಗೊಂಡೆ, ಒಂದಷ್ಟು ಮನೆ ಕೆಲಸ ಮಾಡಿಸ್ದೆ, ಮತ್ತು ಒಂದು ಲೈಫಲ್ಲಿ ಒಂದಷ್ಟು ಏನಾದ್ರು ಹೊಸದಾಗಿ ಏನಾರೆಲ್ಲ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನೋವು, ತುಂಬಾ ನೋವಾಗತ್ತೆ. ಏನಿಷ್ಟೆಲ್ಲ ಮಾಡಿ ಒಂದಷ್ಟು ಏನಂತ ನನಗೇನು ಆಗತ್ತೆ ಅಂತಂದರೆ, ಯೂಟ್ಯೂಬಲ್ಲಿ ಒಂದಷ್ಟು ಜನ ಸಂಪಾದನೆ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ, ಜೊತೆಯಲ್ಲಿ ಫ್ಯಾಮಿಲಿ ಅಂತ ಯಾರನ್ನೂ ಸಪೋರ್ಟ್ ನಾನು ಸಂಪಾದನೆ ಮಾಡಿಲ್ಲ. ಏನಕ್ಕೆ ಅಂದರೆ, ನಾನೇ ದೂರ ಇದ್ದೀನಿ ಫ್ಯಾಮಿಲಿಗಳಿಂದ. ಏನಕ್ಕೆ ಅಂತಂದರೆ, ಇಲ್ಲಿ ಯಾರೂ ಆಗಲ್ಲ, ಆಯಿತಾ. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂತಂದ್ರು ಮಾತಾಡ್ತಾರೆ, ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಒಳ್ಳೇದು ಮಾಡಲಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಇಂಥವ್ರ ಹತ್ರ ಇದು ಮಾತಾಡ್ಕೊಂಡು ನಾವು ಚೆನ್ನಾಗಿ ನಮ್ಗೆ ಇಷ್ಟ ಹೇಳ್ದರು ಕೂಡ ಅವ್ರ ಹತ್ರ ನಗ್ನಗ್ತಾ ಇರೋದು ನಂಗೆ ಯಾಕೂ ಇಷ್ಟ ಆಗಲ್ಲ. ಸೊ ಅದರಿಂದ ಫ್ಯಾಮಿಲಿಗಳನ್ನ ತುಂಬಾ ನಾನು ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗಲಿ, ಅವಾಯ್ಡ್ ಮಾಡ್ತೀನಿ ನಾನು. ಸೊ ಎಷ್ಟು ಬೇಕು ಅಷ್ಟರಲ್ಲೇ ನಾವು ಫ್ಯಾಮಿಲಿ
ರಿಲೇಷನ್ಸು ಈ ಥರದಲ್ಲ ನಂಗೆ ಇಂಟ್ರೆಸ್ಟೇ ಇಲ್ಲ ಅಂದ್ಕೊಳ್ಳಿ ಆಯಿತಾ. ಸರ್ ಯಾರು ಏನು ಬೇಕಾದ್ರೆ ಬೈಕೋಬೋದು, ಇವನ್ನ ಸೇರಲ್ಲ, ಅವ್ರ ಜೊತೆ ಸೇರಲ್ಲ, ಇವ್ರ ಜೊತೆ ಸೇರಲ್ಲ, ಮೂಗ ಹಂಗೆ ಹಿಂಗೆ ಮಾತಾಡಲ್ಲ ಅಂತ ಯಾರು ಏನೇ ಅಂದ್ಕೊಂಡ್ಲಿ ನಾನೇನಕ್ಕೆ ಹಂಗಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಗಳಿಗೂ ಅನುಭವ ಆಗಿರುತ್ತೆ ಈ ಫ್ಯಾಮಿಲಿ ರಿಲೇಷನ್ಗಳಲ್ಲಿ. ಚೆನ್ನಾಗಿದ್ದರೆ ಏನು ಮಾತಾಡ್ತಾರೆ, ನಮ್ಮ ಮುಂದೆ ಏನು ಮಾತಾಡ್ತಾರೆ, ನಮ್ಮ ಹಿಂದೆ ಏನು ಮಾತಾಡ್ತಾರೆ ನಮ್ಮ ಬಗ್ಗೆ ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಅನುಭವ ಆಗೇ ಇರುತ್ತೆ. ಸೊ ಇದೆಲ್ಲ ರೀಸನಿಂದ ನಮ್ಮಮ್ಮನ ಇದೆಲ್ಲ ಯಾವ ತಿಳ್ಕೊಂಡೆ, ನಮ್ಮ ಅಮ್ಮ ತೀರೋಗಿ ಮಾಡನೇ ದಿನದಿಂದನೇ ಇದನ್ನೆಲ್ಲ ತಿಳ್ಕೊಂಡೆ ನಾನು. ಯಾರ್ಯಾರು ಏನು ಹತ್ರ ಏನು ದುಡ್ಡಿದ್ರೆ ಹೆಂಗೆ ನೋಡ್ತಾರೆ, ನನ್ನ ಹತ್ರ ಏನೂ ಇಲ್ಲ ಅಂತ ಹೆಂಗೆ ನೋಡ್ತಾರೆ. ಸೊ ಇದೆಲ್ಲನೂ ನಮ್ಮ ಅಮ್ಮ ತಿರೋದಾಗಲೇ ತಿಳ್ಕೊಂಡೆ ನಾನು. ಸೊ ಅವಾಗಿಂದ ಸ್ವಲ್ಪ ಬುದ್ಧಿ ಕಳ್ತ್ಕೊಂಡಿದ್ದೀನಿ. ಬಟ್ ಅವಾಗಿಂದ ಇಂಡಿಪೆಂಡೆಂಟಾಗೆ ಲೈಫ್ ಲೀಡ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದ್ರೂ ಒಂಥರ ಚೆನ್ನಾಗಿದೆ. ಬಟ್ ತುಂಬಾ ಕಷ್ಟಗಳು ಬಂದ್ಬಿಟ್ರೆ ಜೊತೆಗೆ ಯಾರು ಇಲ್ಲ ಅಂತ ಅಂದರೆ ಸಪೋರ್ಟ್ ಅಂದರೆ ನೀ ಮಾಡು ಮಗ ಆಗುತ್ತೆ, ನಿಂಗೆ ಕೆಲ ಆಗುತ್ತೆ ಮಾಡು ಅಂತ ಯಾರು ಸಪೋರ್ಟ್ ಮಾಡೋ ಬೆನ್ನಿಂದ ನಿಂತ್ಕೊಂಡ್ರೆ ಸಾಕು. ಅಂಥವ್ರಿಗೂ ಕೂಡ ಯಾರು ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಒಬ್ಬನೇ ನಾಯಿ ಥರ ಪೇಚಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ದೊಡ್ಡವರು ಅಂತ ಅನ್ಸ್ಕೊಳ್ಳೋರು ಈ ದಾರಿಲಿ ಹೋಗು, ಈ ಥರ ಆಗತ್ತೆ, ಈ ದಾರಿ ಹೋಗ್ಬೇಡ ಅಂತ ಯಾರು ಬುದ್ಧಿ ಹೇಳೋರು ಯಾರು ಇಲ್ವಲ್ಲ ಅನ್ನೋಂಥ ಬೇಜಾರಾಗ್ಬಿಡುತ್ತೆ. ಸೊ ಆ ಒಂದು ರೀಸನ್ನಿಂದ ಅಷ್ಟೇ. ಯಾರು ಸಪೋರ್ಟ್ ಮಾಡದೇ ಇರಲಿ. ಸೊ ಮನೇನ ಅಷ್ಟು ಮಾಡಿದ್ದೀನಿ. ಮನೆಗೆ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ಬಟ್ ಅದನ್ನು ಮಾಡಿಬಿಟ್ಟು ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಿನಲ್ಲಿ ಒಂದು ಮೋಲ್ಡ್ ಮನೆ, ಟೆರೆಸ್ ತಾರಸಿ ಮನೆ ಕಟ್ಟೋದಕ್ಕೆ, ಮೋಲ್ಡ್ ಮನೆ ಕಟ್ಟೋದಕ್ಕೆ ಎಷ್ಟು ಬೇಕಾಗ್ಬೋದು ನಿಮಗೆ ಗೊತ್ತಿರುತ್ತೆ. ಒಬ್ಬೊಬ್ರು ಏನಂತಂದ್ರೆ ಒಂದು ಇಷ್ಟು ಮಾಡಿಬಿಟ್ಟು ಅಷ್ಟು ಮಾಡಿದೆ ಅಂತ ಹೇಳ್ಕೊಂಬರೋಂಥವ್ರು. ಸೊ ಅಂಥವ್ರ ಕಡೆ ನಂಗೆ ಆಗಲ್ಲ. ಸೊ ನಾನು ಕೂಡ ತುಂಬಾ ಹೆಲ್ಪ್ ಮಾಡಿದ್ದೀನಿ, ಬಟ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಆಯಿತಾ. ನನಗೆ ಆ ಥರ ಇಷ್ಟ ಆಗಲ್ಲ. ಈ ಕೈಲಿ ಹೆಲ್ಪ್ ಮಾಡಿದ ಈ ಕೈಗೆ ಗೊತ್ತಾಗ್ಬಾರ್ದು ಅನ್ನೋ ಆ ಥರದನ್ನ ನಾನು ಏನೇ ಆದ್ರೂ ಕೂಡ ಲೈಫಲ್ಲಿ ಎಲ್ಲ ನಾನು ಎದುರಿಸ್ಕೊಂಡು ಹೋಗ್ಬೇಕು. ಮನೆ ಫಿನಿಶ್ ಮಾಡ್ಕೊಳ್ಬೇಕು ಕೆಲಸ. ಮತ್ತು ಕಾರ್ ನಾನು ನಂಬಿಬಿಟ್ಟು, ನಾನು ಯಾರು ಅಂತಲೂ ಗೊತ್ತಿಲ್ಲ, ನಾನು ನಂಬಿಬಿಟ್ಟು ಒಂದಷ್ಟು ಡೌನ್ ಪೇಮೆಂಟ್ಗೆ ಕಾರ್ಗೆ ಈ ಗಾಡಿ ತೊಗೊಳ್ಬೇಕಾದ್ರೆ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗಿರೋ ನಿಯತ್ತು ಫ್ಯಾಮಿಲಿ ಅವ್ರಿಗಿರಲ್ಲ. ತುಂಬಾ ಬೇಜಾರಾಗ್ಬಿಡ್ತು ಅಂತ ಅಂದ್ರೆ ಡ್ರೀಮ್ ಇರೋದು ಈ ಕಾರ್ದು. ಈಗ ಏನು ತೊಗೊಂಡಿದ್ದೀರದು ಆದಷ್ಟು EMI ಪೂರ್ತಿ EMI ಇರಬಾರ್ದು ಕಾರ್ದು. ಸೊ ಅದನ್ನು ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಮನೆ ಏನು ಸ್ಟಾಪ್ ಮಾಡಿದ್ದೀನಿ, ಸೊ ಕೆಲಸ ಸ್ಟಾರ್ಟ್ ಮಾಡಿಸಿ ಆದಷ್ಟು ಫಿನಿಶ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಫಿನಿಶ್ ಮಾಡ್ಕೊಂಡು ಅಲ್ಲಿ ಹೋಗಿ ವಾಸಕ್ಕೆ ಇರಬೇಕು. ಸೊ ಅದೊಂದು ನನ್ನ ಆಸೆ ಅಷ್ಟೇ. ಮನೆ ಕಟ್ಟಿದ್ದೀನಿ, ಅದೇ ಹೇಳ್ಬಾರ್ದು. ಸೊ ನಾವಿರೋ ತನಕ ಆದರೂ ಅದ್ರ ಮನೇಲಿ ಸ್ವಲ್ಪ ದಿವಸ ಆದರೂ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಕನಸು ಅಷ್ಟೇ. ಸೊ ಆದಷ್ಟು ಬೇಗ ಮನೆ ರೆಡಿ ಈಗ ಶುರು ಮಾಡಿಸ್ಬೇಕು ಕೆಲಸ, ಅದೊಂದು ಪ್ಲ್ಯಾನಲ್ಲಿ ಇದೆ. ಇಷ್ಟು ಗೈಸ್, ಜಾಸ್ತಿ ಏನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತಿಲ್ಲ. ಬಟ್ ನಿಮ್ಗೆಲ್ಲರಿಗೂ ಗೊತ್ತೇ, ನನಗೆ ಈ ತೊಂದರೆ ನನಗೆ ಮಾತ್ರ ಆಗ್ತಾ ಇದೆ, ನನಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಮಾತ್ರ ಕಷ್ಟ ಇದೆ ಅಂತ ಹೇಳ್ತಿಲ್ಲ. ಸೊ ಎಲ್ಲರಿಗೂ ಈ ವಿಡಿಯೋ ನೋಡ್ತೀರ ಅಂತ ಎಲ್ಲರಿಗೂ ಕೂಡ ಈ ಥರ ಪ್ರಾಬ್ಲಮ್ಸ್ಗಳು ಹಾಗೇ ಇರುತ್ತೆ. ಸೊ ಏನೋ ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅನಿಸ್ತು. ಸೊ ಆ ಒಂದು ರೀಸನಿಂದ ಅಷ್ಟೇ ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ.